ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮರ್ಥವಾದಂತಹ ಆಡಳಿತ ಕೊಡುವುದರ ಮೂಲಕ 5 ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಶಾಸಕರಿಗೆ ಅನುದಾನವನ್ನು ಕೊಡುವುದರ ಮೂಲಕ 2 ವರ್ಷ ಪೂರೈಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಂಪುಟದ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ವಿಜಯನಗರದಲ್ಲಿ ನಡೆಯತಕ್ಕಂಥ ನಮ್ಮ ಸಮಾವೇಶ ಬಹಳ ಅದ್ಭುತವಾಗಿ ಆಯೋಜನೆ ಕೂಡ ಮಾಡಿದ್ದೇವೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿ ಅಲ್ಲಿ ವ್ಯವಸ್ಥೆನೂ ಕೂಡ ನೋಡ್ಲಿಕ್ಕೆ ಹೋಗಿದ್ದಾರೆ. ಒಂದು ಸಂತೋಷ ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಆಡಳಿತದಲ್ಲಿ ಎಂತ ಭಾರತೀಯ ಜನತಾ ಪಾರ್ಟಿ ಅವರು ಏನೇ ತೊಂದರೆ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ಜಗ್ಗದೆ ಬಗ್ಗದೆ ಒಂದು ಒಳ್ಳೆ ಆಡಳಿತ ಕೊಟ್ಟರು. ಅದಕ್ಕೆ ಅದ್ರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಇಬ್ಬರು ಜೋಡೆತ್ತುಗಳಾಗಿ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡ್ಯಾರ. ಒಳ್ಳೆ ಸರ್ಕಾರ ಕೊಟ್ರ. ಅದಕ್ಕೆ ನಾನು ರಾಜ್ಯದ ಜನತೆಗೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರ 2 ವರ್ಷ ಸಮರ್ಥವಾಗಿ ಒಳ್ಳೆ ಕೆಲಸ ಮಾಡುತ್ತೆ ಅನ್ನುವಂತ ವ್ಯವಸ್ಥೆ ಹೇಳೋದ್ರ ಮೂಲಕ ನನಗಂತೂ ಬಹಳ ಸಂತೋಷ ಆಗಿದೆ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ. ಅದು ರಸ್ತೆಗಳಿರ್ಬೋದು, ಶಾಲೆಗಳಿರ್ಬೋದು, ಮತ್ತೆ ಇದೇ ರೀತಿಯಾಗಿ ಬರ್ತದೆ. ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಏನಂಗೆ ಉಳಿದ ಕ್ಷೇತ್ರಗಳಿಗೆ ಇನ್ನೂ ಬೇಕು ಬೇಡಿಕೆ ಅನ್ನುವಂತ ಬೇಡಿಕೆಗಳಿದಾವೆ. ಈಗಾಗಲೇ ಮತ್ತೆ 50 ಕೋಟಿ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡ್ರೆ ಅಭಿವೃದ್ಧಿಗೂ ಕೂಡ ಯಾವುದೂ ತೊಂದರೆ ಇಲ್ಲ. ಇವತ್ತು ಗ್ಯಾರಂಟಿನೂ ಸಮರ್ಥವಾಗಿ ಕೊಟ್ಟಿವಿ. ಒಂದು ಒಳ್ಳೆಯ ಸರ್ಕಾರವನ್ನು ನಡೆಸ್ತೇವೆ ಅಂತಿಕೊಂಡು ನನಗೆ ಹೆಮ್ಮೆ ಇದೆ. ಅದಕ್ಕೆಲ್ಲರೂ ವಿಜಯನಗರಕ್ಕೆ ಆಗಮಿಸಬೇಕಂತ ತಿಳ್ಕೊಂಡು ಹೇಳಿ ರಾಜ್ಯದ ಜನತೆಗೆ ಮನವಿಯನ್ನ ಮಾಡ್ತಾರೆ. ಈಗ ಸರ್ಕಾರ 7 ವರ್ಷ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಂಪುಟ ವಿಸ್ತರಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಇವತ್ತು ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿದೆ. ಇಲ್ಲ ರೀಸಂಪಾದನೆ ಮಾಡ್ತಾರ ಅಂತಿಕೊಂಡು ಹೇಳಿ ರೀಸಂಪಾದನೆ ಮಾಡಿದ್ರೆ ಹೊಸಬರಿಗೆ ಅವಕಾಶಗಳು ಸಿಗ್ತಾವ ಅನ್ನುವಂಥದ್ದು ಒಂದು ಎಲ್ಲಾ ಶಾಸಕರ ಬೇಡಿಕೆ ಇದೆ. ಅದಕ್ಕೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರ ನಾವೆಲ್ಲರೂ ಭದ್ರಾಗಿರ್ತೇವೆ. ನಮ್ಮ ಎಲ್ಲಾ ಶಾಸಕರು 138 ಜನ ಏನ್ ಗೆದ್ದೀವಿ ನಾವೆಲ್ಲಾ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಇದೀವಿ. ಪಕ್ಷ ಏನ್ ನಿರ್ಣಯ ತಗೋತೈತಿ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಹೊಸದಾಗಿ ಏನ ಮಾಡ್ತೇವೆ ಸಂತೋಷ ಪಡ್ತೇವೆ. ಸರ್, ಮೋಹನ ರೆಡ್ಡಿ ಕೂಡ ಪ್ರಬಲ ಆಕಾಂಕ್ಷಿ. ನಾನು ಸಚಿವನ ಆಗ್ಬೇಕು ಅನ್ನುವಂತ ಆಸೆ ನನಗಿದ್ರು ಕೂಡ ಅದು ಏನೋ ಮಾಡ್ತಕ್ಕಂಥದ್ದು ಇದ್ದು ಕೂಡ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಕ್ಕಂಥ ಅವ್ರು ವಿವೇಚನೆ ಬಿಡ್ತೀವಿ. ಕೊಟ್ಟರೆ ಸಮರ್ಥವಾಗಿ ಮಾಡ್ತಕ್ಕಂಥ ಶಕ್ತಿ ದೇವ್ರು ನನಗೂ ಕೊಟ್ಟ ನಾ ಮಾಡಿ ತೋರಿಸ್ತಾರೆ. ಅದೇ ಕೇಸ್ ಕುಣಿಯೊಬ್ಬರು ಪದೇ ಹೇಳ್ತಾ ಇರ್ತಾರೆ ಹೊಸಬ್ರು ಅವಕಾಶ ಮಾಡ್ಕೊಳ್ಬೇಕು, ಹಳಬ್ರ ಗೇಟ್ ಪಾಸ್ ಕೊಡ್ಬೇಕು ಅಂತ. ಹಿರಿಯರಂತ ಕೇಸ್ ಮುನಿಯಪ್ಪ ಸಾಹೇಬರು ಆ ರೀತಿಯಾಗಿ ಹೇಳಿದ್ರೆ ಅದು ಹೈಕಮಾಂಡ್ ಮುಂದೆ ಅವ್ರು ಹೇಳಿರ್ತಾರೆ. ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಸಂಪುಟ ವಿಸ್ತರಣೆ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿದೆ. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಬಿಟ್ಟಂತ ಪರಮಾಧಿಕಾರ. ಬಟ್ ಆದ್ರೆ ಒಳ್ಳೇದು ಅಂತ ತಮ್ಮ ಅಭಿಪ್ರಾಯ. ಆದ್ರೆ ಒಳ್ಳೇದ ಬಯಸ್ತಲ್ಲ. ಯಾರಿಗೊಂದು 10 ಮಂದಿ MLAಗಳು ಹೊಸದಾಗಿ ಮಂತ್ರಿಗಳು ಹಾಕಂದ್ರೆ ಬೇಡ ಅಂತ ಹೇಳಕ್ಕಾಗತ್ತಾನ. ಅವ್ರ ಅಭಿಪ್ರಾಯ ಬಹಳ ಜನ ಆಗ್ಬೇಕಂತಿದೆ. ಎಲ್ಲ ಈ ವ್ಯವಸ್ಥೆ ಇರುದಲ್ಲ. ಅಧಿಕಾರದಾಗ ಯಾರು MLA ಹಾಕಾರ ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಬಟ್ ಎಲ್ರಿಗೂ ಹಾಕಕ್ಕಾಗಲ್ಲ. 34 ಮಂದಿ ಮಾತ್ರ ಮಾಡಕ ಅವಕಾಶ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ. ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅದು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.